ಕಾರ್ಮಿಕರೇ ಸಮಾಜದ ನಿಜವಾದ ಶಕ್ತಿ ಎಂಬ ಸಂದೇಶ. ನೇಕಾರ ಸೇವಾ ಸಂಘದಿಂದ ಕಾರ್ಮಿಕ ದಿನಾಚರಣೆ. ಮಹಾಲಿಂಗಪುರ ದಿನನಿತ್ಯ ಬೆವರು ಸುರಿಸಿ ಹಗಲಿರುಳು ದುಡಿಯುವ ಶ್ರಮಿಕರಿಗಾಗಿ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಎಂದು ಮುಖಂಡ ಅರ್ಜುನ್ ಹಲಗಿಗೌಡರು ಹೇಳಿದರು. ಸರ್ಕಾರ ಕೂಡ ಸ್ವತಂತ್ರ ನಂತರ 1948ರಲ್ಲಿ ಕಾರ್ಮಿಕ ಕಾಯ್ದೆಯನ್ನು ತಗೊಂಡ್ಬಂದು 80ರಲ್ಲಿ ಅಮೆಂಡ್ಮೆಂಟ್ ಆಯಿತು, 2013ರಲ್ಲಿ ಆಯಿತು. ನಮ್ಮ ದೇಶದ ದೌರ್ಭಾಗ್ಯ ಏನಂತಂದ್ರೆ ಕೇವಲ 5% ಜನರ ಕಡೆ 95% ಆಸ್ತಿ ಅದ. ಕೇವಲ 5% ಜನರ ಕಡೆ 95% ಆಸ್ತಿ ಅದ. 95% ಜನರ ಕಡೆ ಕೇವಲ 5% ಆಸ್ತಿ ಅದ. ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಸಂಘದ ವಾರ್ಷಿಕೋತ್ಸವ ಹಾಗೂ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮವನ್ನು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು. ದೇಶದ ಅಭಿವೃದ್ಧಿಗೆ ಕಾರ್ಮಿಕರ ಪಾತ್ರ ಅಮೂಲ್ಯವಾಗಿದ್ದು, ಇಂದಿನ ಭವ್ಯ ಕಟ್ಟಡಗಳು ಹಾಗೂ ಮೂಲ ಸೌಕರ್ಯಗಳ ಹಿಂದೆ ಕಾರ್ಮಿಕರ ಶ್ರಮವೇ ಮೂಲ ಕಾರಣವಾಗಿದೆ ಎಂದರು. ಈ ಹಿನ್ನೆಲೆಯಲ್ಲಿ ನೇಕಾರರನ್ನು ಸರ್ಕಾರವು ಅಧಿಕೃತವಾಗಿ ಕಾರ್ಮಿಕರು ಎಂದು ಘೋಷಿಸಬೇಕು ಅಂತ ಅವರು ಒತ್ತಾಯಿಸಿದರು. ನೇಕಾರರ ರಾಜ್ಯಾಧ್ಯಕ್ಷ ಶಿವಲಿಂಗ ಟೆಕ್ಕಿ ಮಾತನಾಡಬೇಕು ಸರ್ಕಾರ ಅಂತ ಹೇಳಿ ನಮ್ಮ ಧ್ವನಿಯನ್ನು ಅಲ್ಲಿವರೆಗೆ ಸಂಘಟನೆ ಮೂಲಕ ನಾವೆಲ್ಲ ಶಕ್ತಿಯಿಂದ ಹೋರಾಟ ಮಾಡಿ ಇವತ್ತು ಅನೇಕ ಯೋಜನೆಗಳನ್ನು ಕೂಡ ಪಡ್ಕೊಳ್ಳುವಂತಹ ಒಂದು ಸಂಘಟನೆ ನಮ್ದಾಗೈತಿ. ಇಡೀ ರಾಜ್ಯದ 5-6 ಲಕ್ಷ ಜನ ನೇಕಾರರಿಗೆ ಈ ಸಂಘಟನೆಯಿಂದ ನ್ಯಾಯ ಒಂದಿಷ್ಟಾದರೂ ಕಿಂಚಿತ್ತಾದರೂ ಸಿಕ್ಕೈತಿ ಅನ್ನುವಂಥ ಒಂದು ನಮಗೆ ಸಂತೋಷದ ಭಾವನೆ ಇವತ್ತೈತಿ. ಕಾರಣ ಕಳೆದ 1 ದಶಕದಿಂದ ನೇಕಾರರ ಸಮಗ್ರ ಅಭಿವೃದ್ಧಿಗಾಗಿ ಹಲವಾರು ಬೇಡಿಕೆಗಳನ್ನು ಸರ್ಕಾರದ ಮುಂದಿಡಲಾಗುತ್ತಿದೆ. ವಿಧಾನಸಭೆಯಲ್ಲಿಯೂ ನೇಕಾರರ ಪರ ಧ್ವನಿ ಗಟ್ಟಿಯಾಗಿ ಕೇಳಿ ಬರಬೇಕಿದೆ. ರಾಜ್ಯದ ಎಲ್ಲಾ ನೇಕಾರರು ಶ್ರಮಿಕರಾಗಿರೋದ್ರಿಂದ ಅವರನ್ನು ಕಾರ್ಮಿಕರೆಂದು ಗುರುತಿಸುವುದು ಅಗತ್ಯವಾಗಿದೆ ಅಂತ ಹೇಳಿದರು. ಕಾರ್ಯಕ್ರಮದ ಅಂಗವಾಗಿ ಹಿರಿಯ ನೇಕಾರರನ್ನು ಸನ್ಮಾನಿಸಲಾಯಿತು ಹಾಗೂ ನೇಕಾರರಿಗೆ ಗುರುತಿನ ಕಾರ್ಡ್ಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಸಂಗಪ್ಪ ಜಮಖಂಡಿ, ಪೈಗಂಬರ್ ಪೆಂಡಾರಿ, ಮನೋಹರ್ ಕಲಾಲ್, ಪತ್ರಕರ್ತರ ಸಂಘದ ಅಧ್ಯಕ್ಷ ಮಹೇಶ್ ಮನ್ನಯ್ಯನವರ್ಮಠ್, ಸದಾಶಿವ ಗೊಂಡ್ಕರ್, ರಾಜೇಂದ್ರ ಮಿರ್ಜಿ, ಸಂಗಪ್ಪ ಉದ್ಗಟ್ಟಿ, ರಘು ಬೆಳಗಲಿ, ರಾಮು ಕುಕ್ಕಗೋಳ್, ರಮೇಶ್ ನಾಗರಾಳ್, ರಾಮು ಹಣಗಂಡಿ, ಶ್ರೀಶೈಲ್ ಮುಗಳ್ಳಿ, ಲಾಲ್ ಸಾಬ್ ನಗಾರ್ಚಿ, ಬಸವರಾಜ್ ಜಮಖಂಡಿ ಸೇರಿದಂತೆ ನೇಕಾರ ಸಂಘದ ಅನೇಕರು ಉಪಸ್ಥಿತರಿದ್ದರು. ವರದಿ ಆಸ್ಮಾ ಕಮಲಾನವಾರ್.